ಉಡುಪಿಯ ಪ್ರತಿಷ್ಠಿತ ಸಂಕಲ್ಪ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸುವ ಕಾರ್ಯಕ್ರಮ ಸಂಕಲ್ಪ ಎಜುಕೇಷನಲ್ ಟ್ರಸ್ಟ್ ಅಧ್ಯಕ್ಷರಾಗಿರುವ ಹೇಮಂತ್ ರಾಜ್ ಜಿ ಕಲ್ಮಂಗಿಯವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ನಾಡಿನ ಖ್ಯಾತ ಚಿಂತಕರು ಹಾಗೂ ಹಾಸ್ಯ ಸಾಹಿತಿಗಳಾದ ಗಂಗಾವತಿ ಪ್ರಾಣೇಶ್ ಕಾಲೇಜಿನ ಟ್ರಸ್ಟ್ ಕಾರ್ಯಾಧ್ಯಕ್ಷರಾದ ನಾಗರಾಜ್ ಗುತ್ತೇದಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಕಾಲೇಜಿನ ಟ್ರಸ್ಟ್ ಕಾರ್ಯದರ್ಶಿಗಳಾದ ಬಸವರಾಜ್ ಕೆಸರಟ್ಟಿ, ಕೋಶಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸಿಂಗನಾಳ, ಸಂಕಲ್ಪ ಮಹಿಳಾ ಮಹಾವಿದ್ಯಾಲಯದ ನಿರ್ದೇಶಕರಾದ ಡಾಕ್ಟರ್ ಅಮಿತ್ ಕುಮಾರ್ ರೆಡ್ಡಿ, ಉಪಾಧ್ಯಕ್ಷರಾದ ಡಾಕ್ಟರ್ ಎಂಆರ್ ಮಂಜುಸ್ವಾಮಿ, ಸಂಕಲ್ಪ ಮಹಿಳಾ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಬಸಪ್ಪ ಸಿರಿಗೇರಿ ಹಾಗೂ ಉಪನ್ಯಾಸಕರಾದ ಶಂಕರ್ ಲಿಂಗಪ್ಪ ಕೊಪ್ಪದ ಅವರುಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಎಲ್ಲ ಉಪನ್ಯಾಸಕರು, ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು.
ಈ ಸಮಾರಂಭದ ಉದ್ದೇಶ ಇಷ್ಟೇ. SSLC ಪಾಸ್ ಆಗಿ ಪ್ರಥಮ PUC ವರ್ಷಕ್ಕೆ ನೀವು ಪದಾರ್ಪಣೆ ಮಾಡ್ತಾ ಇದ್ದಾರೆ. ಕಾಲೇಜು ಅಂತ ಅಂದರೆ ಒಂದು ಲೆವೆಲ್ ಚೇಂಜ್ ಇರುತ್ತೆ. ಇವಾಗ ಒಂದು ಸ್ಟೆಪ್ ಹೆಡ್. ಹೈಸ್ಕೂಲಲ್ಲಿ ಏನೇನೆಲ್ಲ ನೀವು ಚೇಷ್ಟೆಗಳನ್ನು ಮಾಡಿರ್ತೀರಿ, ಲೇಸಿನೆಸ್ ಮಾಡಿರ್ತೀರಿ, ಈಸಿಯಾಗಿ ಹೋಗಿರ್ತೀರಿ, ಅವೆಲ್ಲವನ್ನು ಬರೆದು ಕಾಲೇಜು ಹಂತಕ್ಕೆ ಬಂದಿದ್ದೀರಿ. ನಿಮ್ಮ ಜೀವನ ಉಜ್ವಲ ಆಗಬೇಕು. ನಾವು ನಿಮಗೆ ವೆಲ್ಕಮ್ ಮಾಡಬೇಕಾದ್ರೆ ಒಂದು ಬ್ಯಾನರ್ನ ಅನ್ವೇಲ್ ಮಾಡೋದ್ರ ಮೂಲಕ ವೆಲ್ಕಮ್ ಮಾಡ್ಕೊಂಡು ಬಹುಶಃ ಅದನ್ನು ನೀವು ಗಮನಿಸಿರ್ತೇನೆ ಅನ್ಕೊಂಡಿದ್ದೀನಿ. ಆಲ್ ದ PUC ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಆರ್ ವೆಲ್ಕಮ್ ಬೈ ದ PUC ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ವಿತ್ ಗ್ರೇಟ್ ವಿಶಸ್. ಅವ್ರು ಹಾಕಿದ್ದು ನೋಡಿ ನಿಮ್ಮ ಬ್ಯಾನರ್ ಮೇಲೆ ವೆಲ್ಕಮ್ ಟು ಫ್ಯೂಚರ್ ಸ್ಟಾರ್ಸ್ ಅಂತ ಹಾಕಿದ್ದಾರೆ. ಹೌದಲ್ಲ? ನೀವೆಲ್ಲ ನಕ್ಷತ್ರಗಳ ಹಾಗೆ ಮಿಂಚಬೇಕು, ಏನಾದರೂ ಸಾಧನೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಸದುದ್ದೇಶ. ಹಾಗೆ 2025-26ನೇ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು ಅವರ ಪಾಲಕ ಪೋಷಕರು ಬಂದಿದ್ದಾರೆ. ಇಂಥದೇ ಬಹುಶ ವೇದಿಕೆಯಲ್ಲಿ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಾವು ಒಂದು ಮುನ್ನೋಟ ಕೊಟ್ಟಿದ್ವಿ. ನೀವು ಮುಂದಿನ ವರ್ಷದಲ್ಲಿ ಈ ಥರ ಸನ್ಮಾನಕ್ಕೆ ಬರಬೇಕು, ನಿಮ್ಮ ಪೋಷಕರನ್ನ ಪಾಲಕರನ್ನ ಕರ್ಕೊಂಡ್ಬರಬೇಕು, ಅವ್ರಿಗೆ ನೀವು ಖುಷಿ ಕೊಡಬೇಕು, ನಿಮ್ಮ ಊರಿಗೆ ನೀವು ಕೀರ್ತನೆ ಕೊಡಬೇಕು, ನೀವು ಯಾವ ಊರು, ನಿಮ್ಮ ಅಪ್ಪ ಅಮ್ಮ ಯಾರು ಅಂತ ನಿಮ್ಮ ಅಂಕಗಳ ಮೂಲಕ ಗುರುತಿಸೋದಾಗಬೇಕು ಅಂತ ನಾನು ಹೇಳಿದ್ದೇನೆ. ಅದು ನಿಜವಾಗ್ಲೂ ನಿಜ ಮಾಡಿದ್ರು ಇವತ್ತು. ಯಾಕೆ ವರ್ಷದಿಂದ ವರ್ಷಕ್ಕೆ ನಮ್ಮ ರ್ಯಾಂಕ್ಗಳ ಪಟ್ಟಿ, ವರ್ಷದಿಂದ ವರ್ಷಕ್ಕೆ ನಮ್ಮ ಡಿಸ್ಟಿಂಕ್ಷನ್ ಪಟ್ಟಿ ಬೆಳೀತಾ ಇದ್ದೇನೆ. ಈ ವರ್ಷ 63 ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂತ ಗಳಿಸಿ ಸ್ಟೇಜ್ ಮೇಲೆ ಬಂದು ಸನ್ಮಾನ ಕೊಡಾಗ್ತಾರೆ ಅಂತಂದರೆ ಅದು ಸಾಮಾನ್ಯ ವಿಷಯ. ಲಾಸ್ಟ್ ಇಯರ್ ನನಗೆ ಎಷ್ಟೋ ಜನ ಪೇರೆಂಟ್ಸ್ ಇದೆ, MR ಪೇರೆಂಟ್ಸ್ ಬಂದಾಗ ಪ್ರತಿ ಮೀಟಿಂಗ್ ಬಂದಾಗ ಪ್ರತಿ ತಿಂಗಳು ಬಂದಾಗ ಇಲ್ಲ ಸರ್ ನಮ್ಮ ಮಗಳು ಮಾರ್ಕ್ಸ್ ತೆಗಿತಾರೆ ನಮ್ಗೆ ಗೊತ್ತಿಲ್ಲ, 80% ತೆಗಿತಾರೆ, 90% ತೆಗಿಬೇಕು ಅಂದರೆ 90ರಲ್ಲಿ ರೀಚ್ ಆಗಬೇಕು ನಮ್ಗೆ ಆಸೆ ಇದೆ ಅಂತ. ಚೈತ್ರ ದೊಡ್ಡಪ್ಪ ಬಂದಾಗ ಸರ್ ನಮ್ಮ ಹುಡುಗಿ ಅಂದರೆ ಸರ್ ಮನೆಯಾಗ ಓದ್ತಾಳ ಒಟ್ಟು ಯಾವ ರೀತಿ ಮಾತಾಡೋಂಗಿಲ್ಲ ಅಂತ. ವಿರೂಪಾಕ್ಷರ ಪೇರೆಂಟ್ಸ್ ಇಲ್ಲ ಸರ್ ಸ್ವಲ್ಪ ಇದರಲ್ಲಿ ನಮಗೆ ಓದಾಗಿಲ್ಲ ಅಂತ. ಹೀಗೆ ಎಷ್ಟೋ ಜನ ಪೇರೆಂಟ್ಸ್ ಕಮೆಂಟ್ ಕೊಟ್ಟಿದ್ರು. ನಾವು ಸಮಾಧಾನ ಮಾಡಿ ಹೇಳ್ತೀವಿ, ಇಲ್ಲ ಸರ್ ಡೋಂಟ್ ವರಿ, 85 ಟಾರ್ಗೆಟ್ ಅದು ಮಿನಿಮಮ್, ಅದ್ರ ಮೇಲೆ ರೀಚ್ ಆಗ್ತಾರೆ ಅಂತ ಹೇಳಿ ಕಳಿಸಿದ್ವಿ ನಾವು. ಎಷ್ಟೋ ಜನಕ್ಕೆ ಏನಾದ್ರು ಮಾತಾಡಿದ್ದೀವಿ, ವಿದ್ಯಾರ್ಥಿಗಳು ಬೈದಿದ್ದೀವಿ, ವಿದ್ಯಾರ್ಥಿಗಳಿಗೆ ಪನಿಷ್ಮೆಂಟ್ ಕೊಟ್ಟಿದ್ದೀವಿ. ಅವೆಲ್ಲವನ್ನೂ ಮೀರಿ ಇಷ್ಟು ಅಂಕಗಳನ್ನು ತರಲಿಕ್ಕೆ ಹೇಗೆ ಸಾಕಾರ ಆಯ್ತಂದ್ರೆ ನಮ್ಮೆಲ್ಲ ಉಪನ್ಯಾಸಕ ಮಿತ್ರರ ಪರಿಶ್ರಮ ಮತ್ತು ಆ ಎಲ್ಲ ಉಪನ್ಯಾಸಕ ಮಿತ್ರರ ಗೈಡೆನ್ಸ್ ಮುಖ್ಯ ಕಾರಣ. ಹೌದಾದ್ರು? ಸೊ ಹೀಗಾಗಿ ಎಲ್ಲ ಉಪನ್ಯಾಸಕರಿಗೆ ನಿಮ್ಮ ಕರತಾಳದ ಮೂಲಕ ಅವರಿಗೆ ಹೃದಯಪೂರ್ವಕ ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನು ನೀವು ಚಪ್ಪಾಳೆ ಮೂಲಕ ಸಲ್ಲಿಸಿದ್ದೇವೆ. ಹಾಗೆ ನಾನು ಕೂಡ ವೈಯಕ್ತಿಕವಾಗಿ ನಮ್ಮ ಕಾಲೇಜು ಆಡಳಿತ ಮಂಡಳಿ ಪರವಾಗಿ ಎಲ್ಲ ಉಪನ್ಯಾಸಕ ಮಿತ್ರರಿಗೆ ಅವರ ಪರಿಶ್ರಮಕ್ಕೆ, ಅವರ ಗೈಡೆನ್ಸ್ಗೆ, ಡೆಡಿಕೇಶನ್ಗೆ ಮತ್ತು ಹಾರ್ಡ್ ವರ್ಕಿಗೆ ನಾನು ಹ್ಯಾಂಡ್ಸಪ್ ಹೇಳಲೇಬೇಕು. ಕೊನೆಯದಾಗಿ ಈ ಕಾರ್ಯಕ್ರಮದ ಪ್ರಮುಖ ಬಿಂದು ಹಾಗೂ ಈ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ ಯಾರಂತಂದರೆ ನಮ್ಮ ಗಂಗಾವತಿ ಪ್ರಾಣೇಶ್ವರು. ಈಗ ನಾವು ಹೇಳಿದ್ರೆ ನಿಮ್ಮ ಅಸ್ತಿತ್ವ ನಿಮ್ಮ ತಂದೆ ತಾಯಿಗಳಿಗೆ ಗುರುತಾಗಿರಬೇಕು ಅಂತ. ಹಾಗೆ ಎಲ್ಲೋ ಗಂಗಾವತಿ, ಇಡೀ ನಮ್ಮ ಈ ದೇಶದಲ್ಲಿ ಗಂಗಾವತಿ ಅನ್ನೋದು ಯಾರಿಗೆ ಗೊತ್ತಿದೆ ಅಂತ ಏನು ದೊಡ್ಡ ಪ್ರೇಕ್ಷಣೀಯ ಸ್ಥಳ ಇಲ್ಲ, ಇದೇನು ದೊಡ್ಡ ವಾಟರ್ ಫಾಲ್ ಇಲ್ಲ ಅಥವಾ ನಮ್ಮ ಹತ್ರ ಏನೂ ಇಲ್ಲ. ಯಾವುದೋ ಒಂದು ಮೂಲೆಯಲ್ಲಿರ್ತಕ್ಕಂಥ ಗಂಗಾವತಿನ ಜಗತ್ ಪ್ರಸಿದ್ಧಿ ಮಾಡಿದಂಥ ಪ್ರಾಣೇಶ್ವರು. ಇವತ್ತು ನೋಡಿ, ನಾನು ಯಾವುದೋ ಒಂದು ಬೆಂಗಳೂರು ಹೋಗಿರ್ತೀನಿ, ಯಾವುದೋ ಒಂದು ಊರು ಹೋಗಿರ್ತೀನಿ, ಯಾವ ಊರು ಅಂತ ನೀವು ಕೇಳ್ತಾರೆ. ನಾನು ಗಂಗಾವತಿ ಅಂತ ಹೇಳಿದ್ರೆ ಓ ಪ್ರಾಣೇಶ್ವರರು ಈ ಥರ ಹೇಳ್ತಾರೆ. ಅದೇ ಒಂದು 25 ವರ್ಷ 30 ವರ್ಷದಿಂದ ನಾನು ಬೆಂಗಳೂರು ಹೋಗಿದ್ದೀನಿ. ಅಲ್ಲಿ ಹೋದಾಗ ಗಂಗಾವತಿ ಎಲ್ಲಿತ್ತು? ಕೊಪ್ಪಳ ಎಲ್ಲಿತ್ತು? ನಾನು ಕೊಪ್ಪಳ ಜಿಲ್ಲೆ ಅಂತ ಹೇಳ್ಕೊಂಡು ಗಂಗಾವತಿ ಅಂತ ಹೇಳ್ಕೊಳ್ಳಿಕ್ಕೆ ಮತ್ತು ಅಕ್ಕಪಕ್ಕ ಜಿಲ್ಲೆ ಅಂತಿದೆ. ಬಳ್ಳಾರಿ ಸರ್ ಗಣಿನಾಡು, ಹೊಸಪೇಟೆ, ಹೊಸಪೇಟೆ ಪಕ್ಕ ಗಂಗಾವತಿ ಬರ್ತಾ ಅಂತ ಇದ್ರು. ಇವತ್ತು ಹಾಗಾಗಿದೆ ಗಂಗಾವತಿ. ಗಂಗಾವತಿ ಇವತ್ತು ಜಗತ್ ಪ್ರಸಿದ್ಧಿ ಆಗಿದೆ. ಅದಕ್ಕೆ ಇನ್ನೊಂದು ಕಾರಣ ಏನಂತಂದ್ರೆ ನಮ್ಮ ಪ್ರಾಣೇಶ್ವರು. ಈಗ ನಮ್ಮ ಅಶೋಕ್ ಸರ್ ವೆಲ್ಕಮ್ ಮಾಡ್ಬೇಕಾದ್ರೆ ಹೇಳಿದ್ರು, ಪ್ರಾಣೇಶ್ವರು ಎಂತಾಗಬೇಕು ಅಂದ್ರೆ ಸಮಾಜದ ಅನುಕೂಲಗಳನ್ನ ಹಾಸ್ಯ ಸಾಹಿತ್ಯದ ಮೂಲಕ ನಮ್ಮಲ್ಲಿರ್ತಕ್ಕಂಥ ಕುಂದುಕೊರತೆಗಳನ್ನ ಹೇಗೆ ನಿವಾರಿಸಬೇಕು, ವಿದ್ಯಾರ್ಥಿಗಳಲ್ಲಿ ಹೇಗೆ ಜವಾಬ್ದಾರಿ ಮೂಡಿಸಬೇಕು, ಯುವಕರಿಗೆ ಹೇಗೆ ಜವಾಬ್ದಾರಿ ಮೂಡಿಸಬೇಕು, ಅಥವಾ ನಮ್ಮ ಯುವಜನತೆಯನ್ನ ಹೇಗೆ ಕರ್ಕೊಂಡು ಹೋಗಬೇಕು ಅನ್ನೋ ಮೂಲಕ ತಮ್ಮ ಮಾತಿನ ವ್ಯಕ್ತಿಗಳ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾರೆ. ಸಮಾಜ ಸುಧಾರಣೆ ಕೂಡ ಅವರು ಒಬ್ಬರಾಗಿದ್ದಾರೆ. ಸೊ ಹೀಗಾಗಿ ಇಂಥ ವ್ಯಕ್ತಿಗಳು ನಮ್ಮ ಮಿತ್ರ ಇದ್ದಾರೆ. ನನ್ನ ಮಾತುಗಳಿಗಿಂತ ಅವ್ರ ಮಾತಿಗೆ ಹೆಚ್ಚು ತೂಕ ಇರುತ್ತೆ. ಅವ್ರ ಮಾತನ್ನು ಕೇಳಿ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀರಿ. ಹೀಗಾಗಿ ಹೆಚ್ಚು ಸಮಯವನ್ನು ನಮ್ಮ ಗಂಗಾವತಿ ಪ್ರಾಣೇಶ್ವರಿಗೆ ಬಿಟ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದುಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಗೆ ಮತ್ತು ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಪಾಲಕರಿಗೆ ಸಂಸ್ಥೆಯ ಅಧ್ಯಕ್ಷರಾಗಿ ಪೂರ್ವದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.
ಇದು ಯಾಕೆ ಇಷ್ಟೊಂದು ಸ್ಫೂರ್ತಿಯನ್ನು ನೀಡುತ್ತೆ ಅಂದರೆ ಈ ವರ್ಷದ 3 ವರ್ಷದಲ್ಲಿ ರ್ಯಾಂಕ್ ಪಡೆದು ಅಥವಾ ಡಿಸ್ಟಿಂಕ್ಷನ್ ಪಡೆದು ಇಲ್ಲಿ ಸನ್ಮಾನ ಮಾಡಿಸ್ಕೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳಂತೆ ನೀವು ಕೂಡ ಮುಂಬರುವ ದಿನಗಳಲ್ಲಿ ನನ್ನ ಅನಿಸಿಕೆ ಪ್ರಕಾರ ಮುಂಬರುವ ದಿನವನ್ನು ಈ ಹಾಲ್ಗಳು ಮಾಡೋದಕ್ಕಿಂತ ಸ್ವಂತ ಸಂಕಲ್ಪ ಕಟ್ಟಡದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಮಾಡುವ ಆಸೆಯೊಂದಿಗೆ ನಾವು ಮಾತಾಡ್ತಾ ಇದ್ದೀವಿ. ಈ ವರ್ಷದ PUCಯಲ್ಲಿ ಇರ್ತಕ್ಕಂಥ ಇದು PUCಯಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಸೆಕೆಂಡ್ PUCಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು ಮುಂಬರುವ ವೆಲ್ಕಮ್ ಫಂಕ್ಷನ್ ಸಾಧ್ಯವಾದಷ್ಟು ಮಟ್ಟಿಗೆ ಆ ದೇವರ ದಯ ಚನ್ನಬಸವೇಶ್ವರ ದೇವಸ್ಥಾನ ದೇವರ ದಯದಿಂದ ನಮ್ಮ ಸ್ವಂತ ಕಟ್ಟಡದಲ್ಲಿ ಸಂಕಲ್ಪ ಕಾಲೇಜಿನ ಭವ್ಯವಾದ ಕಟ್ಟಡದಲ್ಲಿ ಈ ಕಾರ್ಯಕ್ರಮ ಮಾಡುವುದಕ್ಕೆ ನಾನು ತಯಾರಾಗಿದ್ದೀನಿ. ಇದಕ್ಕೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಪಾಲಕರಿಗೂ ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಸಂಸ್ಥೆಯ ಆಧಾರ ಸ್ತಂಭವಾಗಿರ್ತಕ್ಕಂಥ ಎಲ್ಲ ಉಪನ್ಯಾಸಕರಿಗೂ ಹಾಗೂ ಈ ಸಂಸ್ಥೆಯನ್ನು ಮುನ್ನಡೆಸಲು ಹೋಗ್ತಕ್ಕಂತಹ ಜವಾಬ್ದಾರಿ ಹೊಂದಿರತಕ್ಕಂಥ ನಮ್ಮ ಕಾಲೇಜಿನಲ್ಲಿರ್ತಕ್ಕಂತಹ ಉಪನ್ಯಾಸಕರು ಕೇವಲ ಪಾಲಕರಾಗಿರ್ತಾರೆ, ಉಪನ್ಯಾಸಕರಾಗಿರ್ತಾರೆ, ನಮ್ಮ ಹಿತೈಷಿಗಳಾಗಿರ್ತಾರೆ. ಹೀಗಾಗಿ ಅವರೆಲ್ಲರ ಸಹಕಾರದಿಂದ ನಮ್ಮ ಟ್ರಸ್ಟಿಗಳ ಎಲ್ಲರ ಸಹಕಾರದಿಂದ ಈ ಒಂದು ಸುಮಾರು ದಿನಗಳ ಕನಸನ್ನು ಮನಸ್ಸು ಮಾಡಿಕೊಳ್ತಕ್ಕಂತಹ ಹೆಜ್ಜೆಯನ್ನು ಬಿಡ್ತಾ ಇದ್ದೀವಿ. ಸಗಾರವಾಗಿ ಯಾವುದೇ ತೊಂದರೆಯಿಲ್ಲದ ಕಾರ್ಯಕ್ರಮ ಆದರೆ ಮುಂಬರುವ ದಿನಗಳಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳ ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮ ನಮ್ಮಲ್ಲಿ ಇರುವ ಸಂಕಲ್ಪ ಭವನದಲ್ಲಿ ಮಾಡೋಣ ಅಂತೇಳಿ ಹಸ್ತ ತಮ್ಮೆಲ್ಲರಿಗೂ ಕೂಟವನ್ನು ರಚನೆ ಮಾಡಿಕೊಂಡು ಗಂಗಾವತಿ ನಗರದಲ್ಲಿ ಬಹಳ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಬೇಸಿಗೆ ಶಿಬಿರಗಳನ್ನು ಆಯೋಜನೆ ಮಾಡುವ ಮೂಲಕ ಜನಸಾಮಾನ್ಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಸಾಂಸ್ಕೃತಿಕ ಬದುಕನ್ನು ಕಟ್ಟಿಕೊಡ್ತಕ್ಕಂಥ ಬಹಳ ಅದ್ಭುತ ಕೆಲಸವನ್ನ ಬಿ ಪ್ರಾಣೇಶ್ವರು ಮತ್ತೆ ಅವರ ಸಹೋದರಿದ್ರು ಸ್ವಾಮಿರಾವ್ ಅಂತ ಅವರೆಲ್ಲ ಸೇರಿ ಮಾಡ್ತಾ ಬರ್ತಾರೆ. ಕರ್ನಾಟಕದ ಅಥವಾ ಕರ್ನಾಟಕ ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ಜಗತ್ತಿನಾದ್ಯಂತ ಎಲ್ಲೆಲ್ಲಿ ಕನ್ನಡ ಮಾತನಾಡ್ತಕ್ಕಂಥ ಜನರಿದಾರೋ ಆ ಎಲ್ಲ ಜನರಿಗೆ ಗಂಗಾವತಿ ಹೆಸರು ಅತ್ಯಂತ ಚಿರಪರಿಚಿತ ಆಗಿರೋದು ಯಾಕೆ ಅಂದ್ರೆ ಅದು ನಮ್ಮ ಹೆಮ್ಮೆಯ ಪ್ರಾಣೇಶ್ವರಿತ ಅಂದ್ರೆ ಬಹುಶಃ ತಪ್ಪಾಗಿರ್ತಿಲ್ಲ. ಒಬ್ಬ ಸಾಮಾನ್ಯ ಗಂಗಾವತಿಯ ನಾಗರಿಕರು ತಮ್ಮ ಸಾಹಿತ್ಯ ಅಧ್ಯಯನದ ಮೂಲಕ ಇಡೀ ದೇಶಾದ್ಯಂತ 4,000 ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅಂದ್ರೆ ಅಂತವರು ಇವತ್ತು ನಮ್ಮ ವೇದಿಕೆ ಮೇಲಿದ್ದದ್ದು ನಮ್ಮ ನಿಮ್ಮೆಲ್ಲ ಸೌಭಾಗ್ಯ ಅಂತ ಭಾವಿಸೋಣ. ಜಗತ್ತಿನ 16 ದೇಶಗಳಿಗೆ ತಾವು ಭೇಟಿ ನೀಡೋದ್ರ ಮೂಲಕ ಅಲ್ಲೆಲ್ಲ ತಮ್ಮ ಭಾಷಣದ ಮೂಲಕ ಸಮಾಜದ ಡೊಂಕನ್ನು ತಿದ್ದುವಂತ ಕೆಲಸ ಮತ್ತು ಸಮಾಜದ ಸ್ವಾಸ್ಥ್ಯವನ್ನ ಸರಿಯಾಗಿರ್ತಕ್ಕಂಥ ಕೆಲಸವನ್ನ ಬಹುಶಃ ಬಿ ಪ್ರಾಣೇಶ್ವರ್ ಮಾಡ್ತಾ ಇದ್ದಾರೆ. ನೀವೆಲ್ಲ ವಾಟ್ಸ್ಆಪ್ನಾಗ ಯೂಟ್ಯೂಬ್ನಾಗ ಟಿವಿಯಾಗ ಅವ್ರು ನೋಡಿರ್ತೀರಿ. ಕೆಲವೊಬ್ರು ಎಲ್ಲೋ ವೇದಿಕೆ ಮೂಲಕ ಒಂದು ಕಾರ್ಯಕ್ರಮದಾಗ ನೋಡ್ತೀವಿ. ಬಹಳ ಜನ ಹೇಳ್ತಿರ್ತಾರ ನಾವು ಬೇರೆ ಬೇರೆ ನಗರಕ್ಕೆ ಹೋದಾಗ ನಾವು ಗಂಗಾವತಿ ಅಂದ ಕೂಡಲೇ ಪ್ರಾಣೇಶ್ವರ ಊರಂದ್ರೆ ಹೇಳ್ತಾರ. ಆದ್ರೆ ಅಷ್ಟು ಜನಾಂಗವಾಗಿ ವ್ಯಕ್ತಿತ್ವದ ವ್ಯಕ್ತಿ. ಅವ್ರ ಬಗ್ಗೆ ಗೊತ್ತಿಲ್ಲ ಇನ್ನೊಂದು ಸತ್ಯ ಏನಂದ್ರೆ ಅವರು ವೇದಿಕೆ ಮೇಲೆಲ್ಲ ಅಷ್ಟು ಚೆನ್ನಾಗಿ ಬಹಳ ದೊಡ್ಡ ದೊಡ್ಡ ಜನರ ಮಧ್ಯೆ ಇದ್ರು ಕೂಡ ಸಮಾಜಕ್ಕೆ ಚಿಂತನೆ ಮತ್ತು ಸಮಾಜಕ್ಕೆ ಕಾರ್ಯಕ್ರಮ ಅಂದಾಗ ಅತ್ಯಂತ ಸರಳವಾಗಿ ಎಲ್ಲರ ಜೊತೆಗೆ ಇರತಕ್ಕಂಥ ಮನಸ್ಥಿತಿ ಅವರು. ಇವತ್ತು ನಮ್ಮ ಕಾಲೇಜಿನ ವೆಲ್ಕಮ್ ಪಾರ್ಟಿಯಲ್ಲಿ ದಯಮಾಡಿ ನೀವು ಬಿಡುವುದು ಬರಬೇಕು ಅಂತ ಒಂದೇ ಒಂದು ಮಾತನ್ನು ಹೇಳಿದ ಕೂಡಲೇ ವಿದ್ಯಾರ್ಥಿಗಳ ಜೊತೆಗೆ ನಾವು ಸಂವಾದ ಮಾಡ್ಬೇಕಂದ್ರ ನಾವು ಬಿಡುವಂತಾಗ ಕಡ್ಡಾಯ ಬರ್ತಂತೇಳಿ ಹೇಳಿದ ತಕ್ಷಣನೇ ಇಲ್ಲಿ ಹೊರಟು ಬಂತು. ಅಂತಹ ಸರಳ ಸಜ್ಜನಿಕೆಯ ಅತ್ಯಂತ ಶ್ರೇಷ್ಠ ಚಿಂತನೆ ಇರ್ತಕ್ಕಂಥ ಮತ್ತೆ ಬಹಳ ಗಂಭೀರವಾಗಿರ್ತಾರೆ. ಮಾಚಾಡೋದ್ರಿಂದ ನಿಮಗೆಲ್ಲ ನಗು ಬರ್ತದೆ. ಬರೀ ಆಶ್ಚರ್ಯ ಮಾತುಗಳಲ್ಲ, ಅದರ ಜೊತೆಗೆ ವಿಡಂಬನೆ ಮೂಲಕ ಸಮಾಜವನ್ನು ತಿರ್ತಕ್ಕಂಥ ಕೆಲಸ ಕೂಡ ಅವರು ಮಾಡ್ತಾರೆ. ಅವರ ಮಾತನ್ನ ನಾವು ನೀವೆಲ್ಲ ಆಲಿಸಬೇಕಾಗಿರೋದ್ರಿಂದ ಅಂತ ಗಣ್ಯಮಾನ್ಯರು ನಮ್ಮ ವೇದಿಕೆಗೆ ಬಂದಿರೋದ್ರಿಂದ ತಾವೆಲ್ಲ ಅವರ ಮಾತುಗಳನ್ನು ಆಲಿಸಬೇಕಾಗಿರೋದ್ರಿಂದ ಅವರಿಂದ ಪ್ರಶಸ್ತಿ ಪುರಸ್ಕಾರಗಳನ್ನ ನೀವೆಲ್ಲ ಪಡೆಯಲಿರೋದ್ರಿಂದ ಮತ್ತೊಮ್ಮೆ ಸಂಸ್ಥೆ ಪರವಾಗಿ ನಾವರಿಗೆ ಸ್ವಾಗತವನ್ನು ಕೋರಿ ಅವರಿಗೆ ವೇದಿಕೆಯನ್ನು ಬಿಟ್ಕೊಡ್ತಿರೋದು ಒಂದು ಮ್ಯೂಸಿಯಂ ಆಫ್ ಮೊಮೆಂಟೋಸ್ ಅಂತ ನಮ್ಮ ಮನೆ ಮೇಲೆ ಮಾಡಿದ್ದೀನಿ ನಾನು. 60-40 ಸೈಟಲ್ಲಿ ಮನೆ ಎಷ್ಟು ಇರುತ್ತೆ ಅಷ್ಟೇ ವಿಸ್ತಾರದಲ್ಲಿ ಕೊಂಬು ಇದ್ದಾಗಿಂದ ಮ್ಯೂಸಿಯಮನ್ನು ಮಾಡಿದ್ದೇನೆ. ಅಲ್ಲಿ ಪುಸ್ತಕ ಬಂದು ಇಷ್ಟು ಜನ ಒಮ್ಮೆಲೆ ಆಗಿದ್ದಾರೆ. ಕೆಲವರು ಬಂದು
ಇಲ್ಲಿ ಒಂದು ನಿಂತು ನೋಡಿದ್ರೆ ಅಲ್ಲಿ ಒಂದು ಸಣ್ಣ 10 ಪೈಸೆಯ ಚಾಕ್ ಪೀಸ್ ಮೇಲೆ ನನ್ನ ಮುಖ ಕೆತ್ತಿದ ಹುಡುಗ. ಅವ ಏನು ದೊಡ್ಡ ಶಿಲ್ಪಿ ಅಲ್ಲ, ಗಣಾಕಾಯ. ಆ ಕಡೆ ಅನಿಮುಂದಿ ಕಡೆ ಹೋದಾಗ ತಂದು ಕಡ್ಡಿ ಪಟ್ಟಿದ್ದಾಗ ನೆಟ್ಟು ಕೊಟ್ಟು ಹೋಗ್ಬಿಟ್ಟಾಗ ಅಷ್ಟೇ. ಅಷ್ಟು ಸಣ್ಣದಿಂದ ಹಿಡಿದು ಸುಮಾರು 70,000 80,000ವರೆಗೂ ಮೊಮೆಂಟ್ಗಳು ಇವನ್ನೆಲ್ಲ ಕೊಡೋದು ಮೊಮೆಂಟ್ ಏನು ಕೊಟ್ಟರೆ ಅದು ಮತ್ತೆ ಅಲ್ಲಿ ಹಾಕ್ತೀವಿ. ಮ್ಯೂಸಿಯಮ್ ಆಫ್ ಮೊಮೆಂಟೋಸ್ ಅಂತ ಸ್ಮರಣಿಕೆಗಳ ಸಂಗ್ರಹಾಲಯ ಪುರುಸೊತ್ತಾದಾಗ ಬಂದು ಒಂದು ರೌಂಡ್ ಹಾಕಿ ಬೇಕಾದ ಫೋಟೋ ತೆಗೆಸ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ನಿಮ್ಮನ್ನು ಸಾಧಿಸ್ತಾ ಇದ್ದೀನಿ. ಬಿಡುವಾಗ ನಮ್ಮನ್ನು ಆಳಂತವರು ಯಾವುದೇ ಗುರಿ ಇಲ್ಲದೆ ಬರ್ತಾರೆ ಈ ಫೀಲ್ಡು. ಅವ್ರು ನೋಡಿದ್ರೆ ಕೆಟ್ಟ ಅನಿಸ್ತದೆ. ನಾನು ಬೆಂಗಳೂರಾಗೆ ಭಾಳ ಕಾರ್ಯಕ್ರಮಗಳು ಕೊಡ್ತೀನಿ. ಒಂದು ಕೂತಿರ್ತಾರೆ ದೊಡ್ಡ ದೊಡ್ಡ ಪದವಿಗಳು ಎಲ್ಲರೂ. ಯಾರಿಗೂ ಬೀಚಲ್ಲಿ ಗೊತ್ತಿಲ್ಲ, ಕನ್ನಡ ಸಾಹಿತ್ಯ ಅಂತ ಗೊತ್ತಿಲ್ಲ. ನೀವು ಏನು ಮಾತಾಡ್ತಾರೆ ಕೇಳ್ತಾರೆ. ಮಾತು ಹೇಳಕ್ತಾರೆ ಇವ್ರ ಫ್ರೆಂಡ್ ಆತ್ಮಹತ್ಯೆ ತಡ ನೆಗೆಸ್ತಾರ ಅಂತ ನಗಿಸೋದಕ್ಕೂ ನೆಗೆಸೋದಕ್ಕೂ ವ್ಯತ್ಯಾಸ ಇರುತ್ತೆ ಭಾಳ ಮಂದಿ. ನಾನು ಶಾಲೆ ಕಾಲೇಜುಗಳಿಗೆ ಬರೋದು ಬಹಳ ಕಡಿಮೆ. ಡಿಗ್ರಿ ಕಾಲೇಜು ಯೂನಿವರ್ಸಿಟಿಗಳಿಗೆ ಹೋಗ್ತೇನೆ. ಇಲ್ಲಿ ಯಾಕೆ ಬಂದಿದೆ ಅಂದರೆ ನಮ್ಮೂರು, ಹುಟ್ಟಿದ ಊರು, ನಮ್ಮೂರಿನ ಕಾಲೇಜು. ಇಲ್ಲಿ ಕೂತಿರೋದೆಲ್ಲ ನನ್ನ ಸ್ನೇಹಿತರು. ನೀವು ಪ್ರಿನ್ಸಿಪಾಲ್ ಬಸವರಾಜ್ ಅವರು ನಾನು ವಿದ್ಯಾರ್ಥಿ. ಹೇಳಿದ್ರೆ ಸರ್ ಬಸವರಾಜ್ ನಾನು ಮಕ್ಕಳ ಶಿಬಿರ ಅಂತ ಮಾಡ್ತಿದ್ದೆ ರಜೆ ದಿನಗಳಲ್ಲಿ. ಕೇವಲ 5 ರೂಪಾಯಿ 1 ರೂಪಾಯಿ ಶುಲ್ಕ ಇಟ್ಟು ಆ ಶಿಬಿರ ಮಾಡ್ತಿದ್ವಿ. ಆ ಶಿಬಿರಕ್ಕೆ ಪ್ರಿನ್ಸಿಪಾಲ್ ಬಸವರಾಜ್ ವಿದ್ಯಾರ್ಥಿಯಾಗಿ ಬರ್ತಿದ್ದರು. ಬಹಳ ಪ್ರಾಮಾಣಿಕ ಜಾಣ ವಿದ್ಯಾರ್ಥಿ. 10 ದಿನಗಳ ಕಾಲ ಶಿಬಿರ ಆಗ್ತಿತ್ತು. ಶಿಬಿರ ಆದಮೇಲೆ ಯಾಕೆ ಗೆಸ್ಟಾಗಿ ಕರಿತಿದ್ವಿ ಗೊತ್ತಾ? ನಾವು ಎಲ್ಲ ಶಿಬಿರದ ಸ್ಪರ್ಧೆಗಳಲ್ಲಿ ಗೆದ್ದಿರ್ತಕ್ಕಂಥ ವಿದ್ಯಾರ್ಥಿ, ಪ್ರೈಸ್ ತಗೊಂಡಿರ್ತಕ್ಕಂಥ ವಿದ್ಯಾರ್ಥಿನಿಯರೇ ಆ ವೃತ್ತಿನ ಅತಿಥಿ ಅಭ್ಯರ್ಥಿ. ಇವತ್ತು ಅಂತ ಶಿಬಿರಗಳು ಮಾಡ್ತಾರೆ. ಇನ್ನು ಸುಮಾರು ರೊಕ್ಕಾಗಿರುವಂಥ ಶಿಬಿರಗಳನ್ನು ಮಾಡ್ತಾರೆ. ಅದೊಂದು ಕಾಲ ಇತ್ತು. ಸಾಹಿತ್ಯ ಪ್ರೇಮಿಗಳ ಬಳಗ ಅಂತ ಕಟ್ಟಿ ಸುಮಾರು 30-35 ಜನ ನಮ್ಮ ಜೊತೆ ಸ್ನೇಹಿತರು. ಇವರೆಲ್ಲರೂ ಸೇರಿ ಸರೋಜಮ್ಮ ಸ್ಕೂಲ್ನಲ್ಲಿ 10 ದಿನಗಳ ಕಾಲ ಶಿಬಿರ ಮಾಡ್ತಿದ್ವಿ. ಬರೀ ಭಾಷಣ ಮಾಡ್ತಿದ್ವಿ. ಸಿನಿಮಾ ನೋಡ್ತೀವಿ ನಾವು. ಪ್ರೊಜೆಕ್ಟ್ ಹೆಂಗೆ ಕೆಲಸ ಮಾಡ್ತಿದ್ದೆ ಭಾಳ ಜನ ಇರುತ್ತೆ. ಸಿನಿಮಾ ಟಾಕೀಸ್ ಕರ್ಕೊಂಡೋಗಿ ಆ ಪ್ರೊಜೆಕ್ಟ್ ವರ್ಕ್ ತೋರಿಸ್ತಾ ಇದ್ವಿ. ಕೋಳಿ ಫಾರ್ಮಿಗೆ ಕರ್ಕೊಂಡು ಹೋಗಿ ಕೋಳಿಗಳನ್ನ ಹೆಂಗೆ ಸಾಕ್ತಾರೆ ಅದನ್ನು ತೋರಿಸ್ತಾ ಇದ್ವಿ. ಟೇಲರಿಂಗ್ ಅಂತ ಕರ್ಕೊಂಡು ಟೇಲರ್ ಹೆಂಗಿಲ್ಲಪ್ಪ ಅಂತ ಬಟ್ಟೆ ಹೊಡೆದು ಬರ್ತೀವಿ. ಆಗ ಎಷ್ಟು ಕಷ್ಟಪಟ್ಟು ಹೋಗಿದ್ದ ನಾವು ಅನ್ನೋದನ್ನು ತೋರಿಸ್ತೀವಿ. ಒಂದಲ್ಲ ಇಂಥ ಸಂಸ್ಥೆ ಶುಗರ್ ಫ್ಯಾಕ್ಟ್ರಿ, ಅವ್ರ ಮರಳಿ ಶುಗರ್ ಫ್ಯಾಕ್ಟ್ರಿ, ಸಕ್ಕರೆ ಹೆಂಗೆ ತಯಾರಾಗ್ತದೆ ಕಬ್ಬಿನಿಂದ ಹಿಡ್ಕೊಂಡು ಬಂದು ಆ ಶುಗರ್ ತಯಾರಾಗೋದನ್ನು ತೋರಿಸ್ತಾರೆ. ಯಾಕೆಂದರೆ 4 ಗೋಡೆಗಳ ಮಧ್ಯೆ ನಿದ್ದೆ ಕಲಿಯೋದು ಇದೆಯಲ್ಲ, ಅದು ಅಕ್ಷರ ಜ್ಞಾನ. 4 ಜನರ ಮಧ್ಯೆ ನಿದ್ದೆ ಕಲಿತಿಲ್ಲ, ಅದು ಸಾಮಾನ್ಯ ಜ್ಞಾನ, ಲೋಕ ಜ್ಞಾನ. ನೀವು ಬರೀ ನಾನು ರ್ಯಾಂಕ್ ಬಂದಿದ್ದೀನಿ, ರ್ಯಾಂಕ್ ಬೋರ್ಡ್ ನೋಡೋದು ಮತ್ತು ನೀವು ಫಸ್ಟ್ ಕ್ಲಾಸ್ ರ್ಯಾಂಕ್ ಬೋರ್ಡ್ ಪತ್ರಿಕೆ ಹುಚ್ಚಿರ್ತಾವೆ. ಕನ್ನಡ ಪತ್ರಿಕೆ ಹೆಸರು ಹೇಳೋದು ಪ್ರಶಾಂತ್ ಸರ್, ಸೂಗಪ್ಪ ಸರ್ ಹೊರತಿರ್ತಾವೆ. ಅಲ್ಲೇ 2 ಸಬ್ಜೆಕ್ಟ್ ಫೇಲ್ ಆದವ್ರ ಹೆಸರು ಏನು ಸಾರ್ ಆಗ್ತದೆ ಏನು ಹೇಳ ಏನು ಫೇಲ್ ಆದವ್ರಿಗೆ ಸ್ವಲ್ಪ ಏನೋ ಕಾನ್ಫಿಡೆನ್ಸ್ ಇರ್ತದೆ. ಅನ್ನಕ್ಕೆ ಫೇಲ್ ಆಗಕ್ಕೆ ಹೋಗ್ಬೇಡ್ರಿ. ನೀವು ರ್ಯಾಂಕ್ ಬಂದರೂ ಕೂಡ ಆ ವಿನಯವನ್ನು ಆ ಕೆಲಸಗಳಿಗೆ ನಿಲ್ಲಿಸಿ. ನಮ್ಮ ಮೇಷ್ಟ್ರುಗಳು ಅದೇ ತಪ್ಪು ಮಾಡ್ತಾರೆ. ರ್ಯಾಂಕ್ ಕೊಡ್ಬೋದು ಏನು ಮಹಾರಾಜ ಅಂತ ಟ್ರೀಟ್ ಮಾಡ್ತಾರೆ. ದಂಡ ಸಿದ್ಲಿಂಗ ಅನ್ನೋದನ್ನೆಲ್ಲ ಕೆಲಸ ಹೇಳ್ತಾರೆ. ನೀರು ತುಂಬಲೇ ಪಾಠ ನೀರು ಬಿಡಲಿ ಹೊರಗೋಲಿ ಎಷ್ಟೊಂದಲ್ಲ ಚಕ್ರಿಸ್ತಾನ. ಅದು ಒಂದು ಕಾಮನ್ ಸೆನ್ಸು, ಒಂದು ನಾಲೆಡ್ಜ್. ನಾವು ವಿದ್ಯಾರ್ಥಿಗಳಾಗಿದ್ದ ಕಾಮನ್ ಸೆನ್ಸ್ ಕಡೆ ಜಾಸ್ತಿ ಇದ್ದೀವಿ. ನಾವೆಂದು 40-50ಕ್ಕಿಂತ ಮಾರ್ಕ್ಸ್ ಜಾಸ್ತಿ ತಗೊಂಡವಲ್ಲ. ಯಾಕಂದರೆ ಆಸಕ್ತಿನೇ ಇದ್ದೇವೆ ಶಾಲೆ ಕಾಲೇಜಿನಲ್ಲಿ. ಆದರೂ ಬಿಕಾಮ್ ಡಿಗ್ರಿ 2nd ಕ್ಲಾಸ್ನಲ್ಲಿ ಪಾಸಾಗುವಾಗ ಮಾತ್ರ ಓದುವಷ್ಟು ಈ ಶಾಲೆಗಳು. ನೀವು ಪಾಸ್ ಬೇಕು, ಡಿಗ್ರಿ ಬೇಕು. ಅದು ಲೋಕಜ್ಞಾನವನ್ನು ಈ ನಂತರ ಏನು ಓದಿ ಮುಗಿದಿದ್ದಲ್ಲ ಅವಾಗ ಬರೀಬೇಕು. ಈ ಏನು ಓದ್ತಿರೋ ಈ ಓದಿನಷ್ಟೇ ಫಾಸ್ಟು ಸಾಹಿತ್ಯ ಕಾವ್ಯಗಳನ್ನು ಓದಿದಾಗ ಈ ಜಗತ್ ಪ್ರಸಿದ್ಧ ಆಗ್ತದೆ. ನಮ್ಮ ತಂದೆಯವರು ಟೀಚರ್, ಪ್ರೈಮರಿ ಸ್ಕೂಲ್ ಟೀಚರ್, ಆಚಾರ್ಯ ನರಸಪ್ಪರು. ಆಚಾರ್ಯ ನರಸಪ್ಪರು ಪ್ರೈಮರಿ ಸ್ಕೂಲ್ನ ಟೀಚರ್. ಅವರು ಓದಿದ್ದು ಕೇವಲ SSLC. ಟೀಚರ್ ಟ್ರೈನಿಂಗ್ ಮಾಡಿ ಟೀಚರ್ ಆದವರು. ಅವರು ನಾವು ಬಿಕಾಮ್ BA ಓದಿದ್ವಿ. ನನಗೆ ಬಿಕಾಮ್ ಆಸಕ್ತಿ ಇರಲಿಲ್ಲ.
ಆರ್ಟ್ಸ್ ತಗೊಂಡು MA ಮಾಡ್ಬೇಕಂತ ಭಾಳ ಇತ್ತು. ಆದರೆ ನಮ್ಮ ದೊಡ್ಡಣ್ಣ BA ಮಾಡಿಬಿಟ್ಟಿದೆ, ನಮ್ಮಪ್ಪ ಎಲ್ಲ BA ಮಾಡಿದ್ರೆ BCom ಮಾಡಿದ್ವಿ. ನನಗೆ ಲೆಕ್ಕ ಅಂದರೆ ಪರಮ ಹೋಗಿ ಮ್ಯಾಥಮೆಟಿಕ್ಸ್. ನನಗೆ ಇವತ್ತಿಗೂ ಈ ಕಿವಿ ಹಾಕಿ ಭಾಗಕಾರ ಅವರಿಗೆ ವರ್ಗಮೂಲ ಕಂಡಿಡೋದು ಬರೋದು. BCom ಗ್ರಾಜ್ಯುಯೇಟ್ ಹೇಗೆ ಹೆಚ್ಚಿನ ಇವತ್ತು ನನಗೆ ಆ ಶಾಲೆಯ ಓದು ಯಾವುದೋ ಜ್ಞಾಪಕ ಇಲ್ಲ. ನೀವು ಬಿಡಬಾರ್ದು ಅಂತಲ್ಲ, ಒಂದು ಡಿಗ್ರಿಯನ್ನು ಮಾಡಿಕೊಂಡ ಮೇಲೆ ನೀವು ಓದನ್ನು ಕಲಿಸಿರ್ತೀವಿ, ಅಕ್ಷರ ಜ್ಞಾನ ಕೊಟ್ಟಿರ್ತಲ್ಲ, ಕಾವ್ಯ ಸಾಹಿತ್ಯಗಳನ್ನು ಓದಬೇಕು. ಈಗ ಎಷ್ಟು ಜನ ಕಾದಂಬರಿ ಓದೋ ಬಯಸಿದ್ರಿ? ಶಾಲೆಯ ಓದಿನ ಜೊತೆಗೆ ನಾವು ಕಥೆ ಕಾದಂಬರಿ ಓದ್ತಿರೋದ್ರಿಂದ ಯಾರು ಸ್ವಲ್ಪ ಕೈ ಮೇಲೆ ನೋಡಿ ಯಾರು, ಯಾಕಂದ್ರೆ ಪಾಸ್ ಆದ್ರೆ ಸಾಕು ಅಂತ ಬಂದ್ಬಿಟ್ಟು ಪಾಸ್ ಆದವರಿಗೆಲ್ಲ ಉದ್ಯೋಗ ಕೊಡೋಕ್ಕೆ ಸರ್ಕಾರಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ ಮಾಡಬೇಕು. ವೆಲ್ಡಿಂಗು, ಫಿಟ್ಟಿಂಗು, ಇಂಜಿನಿಯರಿಂಗ್ ಇದೆಲ್ಲ ಬಂದವಲ್ಲ, ಅದು ಉದ್ಯೋಗ ಕೊಡುವಂಥದ್ದು. ಅದು ದಯವಿಟ್ಟು ನೀವು ಶಾಲೆಯ ಓದಿ ಮತ್ತು ಫೇಲ್ ಆಗಬಾರ್ದಿದ್ರೆ ಇನ್ನೂ ಪಾಸ್ ಆಗಬೇಕು. ಕನ್ನಡ ಸಾಹಿತ್ಯವನ್ನು ಓದಬೇಕು. ನನ್ನನ್ನು ಇವತ್ತು ಇಡೀ ಕರ್ನಾಟಕದ 432 ಊರು 9 ದೇಶ ಕರೆಸಿದ್ದು ನಾನು BCom ಆಗಿದ್ದೀನಿ ಅಂತ ಹೇಳಲ್ಲ. ನಾನು ಬೀಚವರ ಕಥೆ, ಕುವೆಂಪು, ಕರಾಸು, ಅನಂಕು ಕಥೆಗಳನ್ನು ಓದಿದ್ದೇನೆ ಅಂತ ಹೇಳಿ ಓದೋದಕ್ಕಿಂತ ದೇಶ ಏನು ತಿಳಿದಿವಲ್ಲ ಅನುಭವ ಮಾಡೋದು. ಈ ಪಿಕ್ನಿಕ್ಕು ಎಕ್ಸ್ಕರ್ಷನ್ ಎಲ್ಲ ಕರ್ಕೊಂಡು ಹೋಗ್ತಾರೆ ನಿಮ್ಮ ಯಾವಾಗಾದ್ರೂ ಪ್ರವಾಸಕ್ಕೆ ಅಲ್ಲಿ ಹೋದರೆ ಬರೀ ಫೋಟೋ ತೆಗೆಸೋ ಅಂತ ಇದ್ದೀವಿ. ಹಂಪಿಗೆ ಹೋಗಿರ್ತೀರಿ, ಅಲ್ಲಿ ಕಲ್ತೇರು ಎಷ್ಟು ಚಂದ ಇದೆ, ಹೆಣ್ಣು ಕೆಟ್ಟಿದ್ದ ನಮ್ಮ ಗಾಡಿನ, ಹೆಣ್ಣು ನಿಂದಿರಿಸಿದ್ದ ನಮ್ಮ ಒಬ್ಬರಿಗೆ ಅರ್ಥ ನಿದ್ರೆ ನಾನು ಇನ್ನೊಂದು ಬರೇ ಕೊಡು. ಆ ತೇರಿಗೆ ಬ್ಯಾಸ್ ಬಂದು ಎಲ್ಲರೂ ಉಳಿಕೊಂಡು ಹೋಗುತ್ತೆ ನನಗೆ ಗೊತ್ತಿಲ್ಲ. ಹಾಂ, ಕೆತ್ತಿದ ಶಿಲ್ಪಿ ಹೆಸರಿಲ್ಲ ಹೇಗೆ? ಹೌದಾ? ಅದನ್ನ ಯಾಕೆ ಕೆತ್ತಿದ್ರಪ್ಪ? ಕೃಷ್ಣದೇವರ ಕಾಲ ಕೆಟ್ಟು, ವ್ಯಾಸರಾಜರ ಕಾಲ ಅಂತ ಹೇಳ್ತೀವಿ. ಆದರೆ ಆ ಕೆತ್ತಿದ ಶಿಲ್ಪಿ ಹೆಸರು ಎಲ್ಲಿಯೂ ಬರೋದಿಲ್ಲ. ಇವತ್ತಪ್ಪ ನಾವು ಏನು ಸಿಗ್ತನ್ನು ತೊಗೊಂಡು ನಮ್ಮ ಹೆಸರು ಬರ್ತಾರೆ. ಯಾರೋ ಸಿದ್ದರೇಶ್ವರ ಇರ್ತಾರೆ, ಕೆಳಗೆ ನಮ್ಮ ಹೆಸರು ಬರ್ತದೆ. ಹೆಸರು ಬೇರಂತೂ ಗಾಡ್ಬೋದು, ನೋಡ್ಬೋದು. ದ್ಯಾಮಪ್ಪ ಅನ್ನೋದು ದುರ್ಗವ್ವ ಈ ಹೆಸರು ಅಂತ ಮತ್ತು ದೊಡ್ಡ ಬಾಣ ಮಾಡಿ ನೋಟ್ಬುಕ್ಸ್ದಾಗ ಬರೀಕೊಳ್ಳಿ. ಬಾಡಿಗಳ ಮೇಲೆ, ಎಲ್ಲಿಗೆ ಸಿಗ್ತದೆ, ದೇವಸ್ಥಾನಗಳ ಮೇಲೆ, ಪ್ರೇಕ್ಷಣೀಯ ಸ್ಥಳಗಳ ಮೇಲೆ ಅಲ್ಲಿ ಹೋದಾಗ ನೀವು ಯಾರು ಕರಿತೀವಿ, ಏನು ಮಾಡಿದ್ರು ಅನ್ನೋದನ್ನು ನೀವು ತಿಳ್ಕೊಬೋದು. ಅವಾಗ ಸಾಹಿತ್ಯ ಜ್ಞಾನ ನಮ್ಮ ಬುದ್ಧಿಗಳ ಬಗ್ಗೆ ಜಾಸ್ತಿ ಆಗ್ತದೆ. ದಯವಿಟ್ಟು ಬಿಡುವಾದಾಗ ಸಾಹಿತ್ಯವನ್ನು ಕೂಡ ಓದಿ ಅಂತ ಹೇಳ್ತಾ, ಮತ್ತು ನೀವು ನಿಮ್ಮ ಸಾಲಿಗಿಂತ ಓದಬಾರ್ದು. ದಯವಿಟ್ಟು ಅದ್ರ ಜೊತೆಗೆ ನೀವು ಓದುವಂಥ ಮಾಡಿ ಅವಾಗ ಸಾಲಿ ಎಷ್ಟು ಈಸಿ ಐತೆ, ಸ್ಕೂಲ್ ಸಿಲೆಬಸ್ ಎಷ್ಟು ಈಸಿ ಐತೆ ಅಂತ ಅನಿಸ್ತದೆ. ನೀವು ಬರೇ ಸ್ಕೂಲ್ ಸಿಲೆಬಸ್ ಓದೋದ್ರಿಂದ ಎಷ್ಟು ಕಷ್ಟಪಡಪ್ಪ ನೀವು ಮುಗಿಸ್ತಾರೆ ಅನಿಸ್ತದೆ. ಅವ್ರು ಓದಿದ ಮೇಲೆ ನೀವು ಓದಿದ್ರೆ ಏನೋ ಆರಾಮ್ ಪಾಸ್ ಆಗ್ತದೆ. ಹಿಂಗೆ ನಾವು ಪಾಸ್ ಆಗೋದು. ಹಾಗೆ ನನ್ನ ಪರಿಚಯ ಭಾಷೆಯಲ್ಲಿ ನನ್ನ ಸ್ನೇಹಿತರು ಹೇಳಿದರು, 432 9 ದೇಶ, ಸುಮಾರು 4,000 ಕಾರ್ಯಕ್ರಮ. ಬಹುಶಃ ನಮ್ಮಷ್ಟು ನಾನು ಜೋಶಿ ಮಹಾಮನಿ ನಾವು 3 ಜನ ನೋಡಿದಷ್ಟು ಊರುಗಳನ್ನು ಮುಖ್ಯಮಂತ್ರಿಗಳು ಕೂಡ ನೋಡಿದ್ರು. ಅಂಥ ಊರುಗಳಿಗೆ ಇವತ್ತು ನಮ್ಮ ಕಳಿಸ್ತಾರೆ. ಇದೆಲ್ಲ ಕಾರಣ ಈಗ ಪ್ರಚಾರ, ನಮ್ಮ ಪ್ರಚಾರ ಕೊಡ್ತೀವಿ. ಟಿವಿನ ಬಂದಂಗೆಲ್ಲ ದುಡ್ಡು ಕೊಡ್ತಾರೆ ಅಂತ ತಿಳ್ಕೊಬೇಡ. ಯಾಕಂದ್ರೆ ನಾನು ಕೋಟ್ಯಾಧೀಶ ಆಗಬೇಕಾಗಿತ್ತು. ಸುಮ್ಮನೆ ಕರೆಸಿ ಬಸ್ ಚಾರ್ಜು ಕಳಿಸ್ಬಿಟ್ಟಾರೆ. ಅವ್ರು ಅದಕ್ಕೆ ಲಕ್ಷಾಂತರ ರೂಪಾಯಿ ಅಡ್ವರ್ಟೈಸ್ಮೆಂಟ್ ತಗೋತಾರೆ. ನಮಗೇನು ಕೊಡೋದು? 100-200 ಕೈ ಕೊಟ್ಟು ಕಳಿಸ್ಬೋದು. ಪ್ರಚಾರ ಸಿಗ್ತಿದೆ. ಈಗ ನಾವು ಅದನ್ನು ಕೂಡ ಸ್ಟ್ರೀಟ್ ಮಾಡಿ